ಬದುಕು ಜಟಕಾ ಬಂಡಿ. ಜಿ ಕನ್ನಡದ ಸಮಸ್ತ ವೀಕ್ಷಕರಿಗೆ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಪ್ರೀತಿಯ ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲೇ ನಾನು ನಿಮ್ಮಲ್ಲಿ ಹೇಳ್ಕೊಂಡಿದ್ದೆ, ಕಾಲಲ್ಲಿ ಸಣ್ಣ ಏಟಾಗಿರೋದ್ರಿಂದ ನನ್ನ ಕೈಯಲ್ಲಿ ಸಹಜವಾಗಿ ಎದ್ದು ಓಡಾಡಕ್ಕಾಗ್ತಿಲ್ಲ. ಹಾಗಾಗಿ ಕೂತೆ ನಿಮ್ಮೆಲ್ಲರೊಂದಿಗೆ ಮಾತನಾಡುವ ಪರಿಸ್ಥಿತಿ ಉಂಟಾಗಿದೆ. ಇದಕ್ಕಾಗಿ ನಿಮ್ಮಲ್ಲಿ ನಾನು ಕ್ಷಮೆಯನ್ನ ಮತ್ತೊಮ್ಮೆ ಯಾಚಿಸುತ್ತಾ ಇದ್ದೇನೆ. ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ, ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು, ಮದುವೆಗೋ ಮಸಣಕ್ಕೋ ಹೋಗೆಂದ ಕಡೆಗೋಡು, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ ಅಂತ ಪರೋಕ್ಷವಾಗಿಯೇ ಸರಿ ನಮ್ಮ ಕೈ ಹಿಡಿದು DVG ಅವರು ನಡೆಸ್ತಾ ಬರ್ತಾ ಇದ್ದಾರೆ. ಬದುಕು ಜಟಕಾ ಬಂಡಿಯ ಈ ವೇದಿಕೆ ಅನೇಕರಿಗೆ ದಾರಿದೀಪವಾಗಿದೆ, ಅನೇಕರ ಸಮಸ್ಯೆಗಳಿಗೆ ಒಂದು ರೀತಿಯ ಸಾಂತ್ವನವಾಗಿದೆ, ಜೊತೆಗೆ ಪ್ರಶ್ನೆಗಳಿಗೆ ಉತ್ತರವಾಗಿದೆ, ಪರಿಹಾರಗಳನ್ನ ಸೂಚಿಸುವಂತಹ ಒಂದು ವೇದಿಕೆಯಾಗಿದೆ. ಇದೆಲ್ಲವೂ ಸಾಧ್ಯ ಆಗಿರೋದು ವೀಕ್ಷಕರಾದ ನಿಮ್ಮ ಬೆಂಬಲದಿಂದ. ಕಲ್ಲು ಸಕ್ಕರೆಯಾಗೂ ದೀನ ದುರ್ಬಲರಿಗೆ ಎಲ್ಲರೊಳಗೆ ಒಂದಾಗೂ ಮಂಕುತಿಮ್ಮ ಅಂತ DVG ಅವರು ಹೇಳ್ತಾರೆ. ಕಲ್ಲು ಸಕ್ಕರೆ ಆಗುವ ಪ್ರಯತ್ನವನ್ನೂ ಮಾಡ್ತಾ ಇದ್ದೀವಿ ದೀನ ದುರ್ಬಲರಿಗೆ. ಇದು ಸವತಿಯರ ಕಥೆ ವ್ಯಥೆ. ಮದುವೆಯಾದ ಹೆಂಡತಿಗೆ ಗಂಡ ಕೈ ಕೊಡೋಕೆ ಕಾರಣ ಏನು? ಕೈಕೊಟ್ಟ ಗಂಡನ ಬಳಿಗೆ 23 ವರ್ಷಗಳ ನಂತರ ಬಂದ ಈ ತಾಯಿ ಮಗಳಿಗೆ ಬೇಕಾಗಿದ್ದಾದ್ರೂ ಏನು? ಹೆಂಡತಿ ಮೇಲೆ ಗಂಡನ್ಗೆ ಯಾಕೆ ಇಷ್ಟೊಂದು ತಾತ್ಸಾರ ಮತ್ಸರ? ಕಷ್ಟದಲ್ಲಿರೋ ಗಂಡನ್ ಕಡೆ ತಿರುಗೂ ನೋಡದ ಸವತಿಗೆ ಈಕೆ ಕೊಟ್ಟ ಉತ್ತರ ಏನು? 2 ಕುಟುಂಬಗಳಲ್ಲಿ ತಲೆದೋರಿರೋ ಸಮಸ್ಯೆ ಬಗೆಹರಿಯತ್ತಾ? ತಾಯಿ ಮಗಳಿಗೆ ನ್ಯಾಯ ಸಿಗುತ್ತಾ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ ಇಂದಿನ ಬದುಕು ಜಟಕಾ ಬಂಡಿ ವೇದಿಕೆಯಲ್ಲಿ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ಸಿದ್ಧಗಂಗಮ್ಮ ಮತ್ತು ಅವರ ಮಗಳು. ಅವರಿಗೆ ಸ್ವಾಗತವನ್ನು ಬಯಸ್ತೀನಿ. ಬನ್ನಿ, ಅವರ ಸಮಸ್ಯೆ ಕೇಳಿ. ನಮಸ್ಕಾರ. ಬನ್ನಿ. ಏನ್ ಓದ್ತಾ ಇದ್ದೀರಮ್ಮ? ಸೆಕೆಂಡ್ ಇಯರ್ PUC. ಸೆಕೆಂಡ್ ಇಯರ್ PUC. ಭವ್ಯಾನ? ಭವ್ಯ. ಎಲ್ಲಿಂದ ಬರ್ತಾ ಇದ್ದೀರಿ? ನಾವು ಮಲೇಶ್ಪುರದಿಂದ ಮೇಡಮ್. ಭವ್ಯ ಜೊತೆಲಿ ಯಾರಾದ್ರೂ ಇದ್ದಾರಾ? ಇಲ್ಲ, ಹುಟ್ಟಿದವರು? ನಾನೊಬ್ಳೇ. ಏನ್ ಮಾಡ್ಬೇಕು ಅಂತಮ್ಮ ಮುಂದೆ? ಮುಂದೆ ಏನು ಓದಕ್ ಆಗ್ತಾ ಇಲ್ಲ. ಅಮ್ಮ ಮದ್ವೆ ಮಾಡ್ಬೇಕು ಅಂತ ಇದ್ದಾರೆ. ಯಾಕೆ ಓದಕ್ ಆಗ್ತಾ ಇಲ್ಲ? ಮುಂದೆ ಓದ್ಸೋರ್ ಬೇಕಲ್ಲ. ಓದ್ಸೋರ್ ಎಲ್ಲಿ? ಯಾರು ಇಲ್ಲ ಮೇಡಮ್ ಅವರೇ, ನಮ್ಗೆ ಬಿಟ್ಟೋಗಿದ್ದಾರೆಲ್ಲ ಗಂಡ. ಯಾಕಮ್ಮ ಬಿಟ್ಟು ಹೋದ್ರು? ಯಾಕ ಜೀವನ ಮಾಡಕ್ ಆಗಲ್ಲ ಅಂತ ಇನ್ನೊಬ್ರು ಅವ್ರೆ ಅಂತ ಬಿಟ್ಟು ಹೊರಟೋದ್ರು. ಇನ್ನೊಬ್ರು ನಿಮಗ್ ಮುಂಚಿನವ್ರ ನಿಮ್ಗೆ ಆದ್ಮೇಲೆ ಬಂದವ್ರಮ್ಮ? ನಮಗ್ ಗೊತ್ತಿಲ್ಲ ಮೇಡಮ್ ಅವರೇ, ನಮ್ಮನ್ನೇ ಆಗಿರೋದು ಅಂತ ನಮಗೆ ಗೊತ್ತು. ನಿಮ್ಮನ್ನೇ ಆಗಿರೋದು ಅಂತ ನೀವ್ ಅಂದ್ಕೊಂಡಿದ್ರಿ? ಹೌದು. ನಿಮ್ಮನ್ನ ಏನಂತ ಮದುವೆ ಆದ್ರು? ನಮ್ಗೆ ನಾನ್ ಮದ್ವೆ ಆಗಿಲ್ಲ, ಇದೇ ಫಸ್ಟ್ ಅಂತ ಮದ್ವೆ ಆದ್ರು. ನಿಮ್ ತಾಯಿನ್ ಬಂದ್ ಕೇಳ್ಕೊಂಡ್ರ? ಕೇಳ್ಕೊಂಡ್ರು. ಊರಾಗೆಲ್ಲ ದೊಡ್ಡವರೆಲ್ಲ ಮದ್ವೆ ಮಾಡೋದ್ರು ನಿಂತು. ಅವಾಗ ದೊಡ್ಡ ನಾನು ಆಗಲ್ಲ ಅಂದ್ರೂ ಆಯ್ತಮ್ಮ ನಾವೆಲ್ಲ ಇದ್ದೀವಿ ಮದ್ವೆ ಆಗೋ ಅಂತ ಕೇಳ್ಕೊಂಡ್ರು. ಆಯ್ತು ಅಂತ ನಾವ್ ಆದ್ವಿ ಮೇಡಮ್. ಅದೇ ನಿಮ್ ತಂದೆ ತಾಯಿಗೆಲ್ಲ ಗೊತ್ತಿತ್ತು ಮದ್ವೆ ಮಾಡ್ಕೊಡ್ತಾ ಇರೋದು? ಗೊತ್ತಿತ್ತು. ಏನ್ ಕೆಲಸ ಮಾಡ್ತಾ ಇದ್ರು ಅಂತ ಮದ್ವೆ ಮಾಡ್ಕೊಟ್ರಮ್ಮ? ಲೈನ್ ಮೆನ್ ಮೇಡಮ್ ಅದೇ. ಲೈನ್ ಮೆನ್ ಆಗಿದ್ದಾರೆ ಅಂತ ಬೆಂಗಳೂರಲ್ಲಿ? ಸರಿ, ಮದ್ವೆ ಮಾಡ್ಕೊಟ್ಮೇಲೆ ಬೆಂಗಳೂರಿಗೆ ಬಂದ್ರಿ? ಇಲ್ಲ, ಕಳಂಬೆಳ ಇತ್ತು ನಮ್ಮನ್ ಮದ್ವೆ ಮಾಡ್ಕೊಟ್ಟಾಗ. ನಮ್ಮೂರ್ಗೆ ಹತ್ರ ಅಲ್ವಾ, ಅಲ್ಲೇ ಬೇರೆ ಮನೆ ಮಾಡಿಕ್ಕೆ ಬಂದ್ ಹೋಗ್ತಾ ಇದ್ರು. ಬೆಂಗಳೂರು ಕರ್ಕೊಂಡ್ ಬರ್ಲಿಲ್ಲ? ಇಲ್ಲ, ಬೆಂಗಳೂರಾಗೆಲ್ಲ ದುಡ್ಡು ಇದ್ದಿದ್ದು ಕಳಂಬೆಳ. ಯಾವಾಗ ಗೊತ್ತಾಯ್ತು ಈ ವಿಚಾರ? ಈ ವಿಚಾರ ಇವ್ರು ಗರ್ಭನೆಗೆ ಅವರೇ ಬಂದು ಆಕೆನೆ ಹುಡಿಕೊಂಡು ಮದ್ವೆ ಆಗ್ಬಿಟ್ಟಿದ್ದಾರೆ ಬಾರಮ್ಮ ಅಂತ ಕೇಳ್ಕೊಂಡ್ರು ನಮ್ಮನ್ನ. ನಾವು ಬರಲ್ಲ, ನಿಮ್ಮನ್ ಮದ್ವೆ ಆಗಿದ್ದಾರೆ ಅಂತ ಹೇಳ್ಕೊಂಡ್ವಿ. ಇಲ್ಲ ಬರ್ರಿ ಹೋಗೋಣ ಅಂತ ಕರ್ಕೊಂಡು ಹೋದ್ವು. 1 ತಿಂಗ್ಳು ಇಕ್ಕೊಂಡ್ರು. ಆಮಕ್ಕಿಂತ ನಮ್ಮ ಯಜಮಾನ್ರು ಏನ್ ಹೇಳಿದ್ರು ಅಂದ್ರೆ, ನೋಡಿ ಇಲ್ಲಿ ಇರಕ್ ಆಗಲ್ಲ ನೀನ್ ಅವ್ರ ತವ, ನೀನ್ ತವ್ರ ಮನೆಗೆ ಹೋಗ್ಬಿಡು. ತವ್ರ ಮನೆಗೆ ಕರ್ಕ ಬಂದ್ರು ಬಿಟ್ಟು ಹೊರಟೋದ್ರು. ತಿರುಗ್ ಬರ್ಲೇ ಇಲ್ಲ. ಹಂಗು ಹಿಂಗು ಎಲ್ಲ ನೋಡಿದ್ರು ಊರೊಳಗ ಜನ ಎಲ್ಲ, ನೋಡಮ್ಮ ಇಷ್ಟು ದಿನ ಇದ್ದೆ, ಇಷ್ಟದಿಂದ ಆಚೆ ಹೆಂಗಿರ್ತೀಯ, ಕೋರ್ಟ್ಕನ ಹಾಕು ಅಂತ ಎಲ್ಲ ಸೇರ್ಕೊಂಡು ಊರೊಳಗ್ಲವರು ಹಾಕ್ಸಿರು. ನಾವು ಓಡಾಡಿದ್ವಿ. ಓಡಾಡೋಕ್ಕೆ ಬರೀ 800 ರೂಪಾಯಿ ತೀರ್ಮಾನ ಮಾಡಿದ್ರು. ಕೋರ್ಟ್ಗೆ ಏನಂತ ಹಾಕಿಸ್ಕೊಂಡ್ರಮ್ಮ? ಜೀವನಾಂಶ ಕೊಡ್ರಿ ಅಂತ ನಾವು ಹಾಕಿದ್ವಿ. ಆಯ್ತಮ್ಮ ಕೊಡಿಸ್ತೀವಿ ಅಂತ 800 ರೂಪಾಯಿ ತೀರ್ಮಾನ ಮಾಡಿದ್ರು. ನಮ್ಮ ಯಜಮಾನಪ್ಪರು ಒಂದು ತಡ ಬಂದರು, ಬರ್ದೋದ್ರು. ನನ್ನ ಮಗಳು ನನ್ನ ಹೆಂಡತಿ ಹೌದು ಕೊಡ್ರಿ ಅಂತ ಬರ್ದೋದ್ರು. 800 ರೂಪಾಯಿ ತೀರ್ಮಾನ ಆಯಿತು. ಬರ್ತಾ ಇತ್ತು. 20 ವರ್ಷ ಆಯಿತು, ಬರೀ 800 ಇವಾಗ್ಲೂ. ಮಗನ ಕಷ್ಟ ಬಿದ್ದು ಓದಿಸ್ತೆ ಇಷ್ಟು ದಿನದಿಂದ, ಇನ್ನು ಓದ್ಸೋಕ್ಕಾಗಲ್ಲ ಅಂತ ಹೇಳಿ ಬಿಡಿಸ್ಬಿಟ್ಟೆ. ಇವಾಗ ಮದುವೆ ಸೆಟ್ ಆಗೈತೆ, ಮದುವೆ ಮಾಡಬೇಕು, ಏನೋ ನಮಗೆ ಪರಿಹಾರ ಹೊಡಿಸ್ಕೊಡ್ರಿ ನೀವು. ಮದುವೆ ಮಾಡ್ಕೊಡಕ್ಕೆ ಅವ್ರು ತಯಾರಿಲ್ವಾ? ನಾವು ಕೇಳಿಲ್ಲ ಮೇಡಮ್. ಅವ್ರಿ ಮಾತಾಡಲ್ಲ, ನಾವು ಹೋದ್ರು ಮಾತಾಡಲ್ಲ. ನಿಮ್ ಗಂಡನೇ ಮಾತಾಡ್ಸಲ್ಲ. ಇವತ್ತಿನವರೆಗೂ ಬಂದು ನೋಡೇ ಇಲ್ಲ ಅವ್ರ ಮಗಳಿದ್ದಾಳೆ ಅಂತ. ಏನೊಂದು ಕೊಡ್ಸೋದೇ ಆಯ್ತು, ಫೋನ್ ಮಾಡೋದೇ ಆಯ್ತು, ಏನು ಮಾಡಲ್ಲ ಅವರು. ಬರೋದೇ ಬರಲ್ಲ.
ನಾವು ಜೀವನ ಆ ಮಾಡಿ 800 ರೂಪಾಯಿ ಎಲ್ಲಿಂದ ಬರುತ್ತಮ್ಮ? ಕೋರ್ಟಲ್ಲಿ ಬರ್ತೈತಿ ನೂರೇ. ನಾವು ಯಾಕೆ ಒಂದು ರಿವ್ಯೂಗೊಂದು ಇನ್ನೊಂದು ಅರ್ಜಿ ಹಾಕೊಡೋದಲ್ವಾ ಕೋರ್ಟ್ ಅಲ್ಲಿ ಜಾಸ್ತಿ ಮಾಡೋದಕ್ಕೆ? ಕೇಳ್ಕೊಂಡ್ವಿ, ಇಷ್ಟೇ ನಮ್ಮ ನಿಂಗೆ ಬರೋದು ಅಂದ್ರು. ಅಲ್ಲಮ್ಮ ಅವ್ರಿಗೆ ಸಂಬಳ ಜಾಸ್ತಿ ಆಗಿರುತ್ತಲ್ವೇನಮ್ಮ? ಹಾಗಾಗಿ ಇವಾಗ ಲಾಯರ್ ಏನ್ ಹೇಳಿದ್ರು ಅಂದ್ರೆ ಅವತ್ತು ಎಷ್ಟು ಬರ್ತಾ ಇದೆಯಮ್ಮ, ಅವತ್ತು ಕೇಸ್ ಹಾಕಿದ ದುಡ್ಡು ಅಷ್ಟು ಬರ್ತಾ ಇದೆ, ಇವಾಗ್ಲೂ ಅಷ್ಟೇ ಬರುತ್ತಮ್ಮ, ಜಾಸ್ತಿ ಮಾಡಕ್ ಆಗೋದಿಲ್ಲ, ಅವ್ರು ಒಪ್ಕೊಂಡ್ ಕೊಟ್ರ ಆಗ್ಬೋದು, ನಿನ್ ಮಗಳು ಮದ್ವೆ ಬೇಕಿರ್ ಕೊಡಿಸ್ತೀವಮ್ಮ ಅಂತ ಹೇಳಿದ್ರಂತೆ. ಮದುವೆಗೆ ಅಂದ್ರೆ ಏನ್ ನೀವು ಬೇಡೋದು? ನಾವು ಬೇಡೋದು ಇವ್ರ ಮದುವೆ ದುಡ್ಡು ಕೊಡಿಸ್ರಿ ಅಂತ. ಈಗ ಸುಮಾರು ಎಷ್ಟಮ್ಮ ವಯಸ್ಸು? 18 ವರ್ಷನಾ? 19 ವರ್ಷ. 19 ವರ್ಷದಿಂದ ಮಾತಾಡ್ಸಿಲ್ವಾ ಅವ್ರನ್ನ? ಮಾತಾಡ್ಸಿಲ್ಲ. ನಾವು ಹೋದ್ರು ಮಾತಾಡಲ್ಲ ಮೇಡಮ್ ಅವ್ರೆ. ಇವರು ಜಗಳಕ್ಕೆ ಬರ್ತಾರೆ ಹೋದ್ರಿ, ನನ್ ಗಂಡನ್ ಮಾತಾಡ್ಸ್ಬೇಡ ನೀನು ಅಂತ. ನಾವ್ ಅದಕ್ಕೆ ಕದ್ದು ಮುಚ್ಚಿ ಅವ್ರು ಬರಲ್ವೇನಮ್ಮ? ಇಲ್ಲ ಮೇಡಮ್ ಅವ್ರೆ. ಯಾರನ್ನ ಈಗ ನೋಡ್ರಿ ನಮ್ಮೂರು ಚೇರ್ಮನ್ರನ್ನ ಕರ್ಕೊಂಡ್ ಬಂದಿದೀವಿ, ಕೇಳ್ರಿ ಬೇಕಾದ್ರೆ. ಕದ್ದು ಮುಚ್ಚಿನೂ ಬರೋದೇ ಇಲ್ಲ. ನನ್ನ ಹೆಂಡತಿ ಅವಳೆ ಅಂತ ಬಂದ್ರೂನು ಅಕಸ್ಮಾತ್ ಹೋದಾಗ ಜಗಳ ಅಂದ್ರೆ ಜಗಳ, ಅದಕ್ಕೆ ಅವ್ರು ಬರೋದೇ ಇಲ್ಲ. ಇದ್ದಕ್ಕಿದ್ದ ಹಾಗೆ ಕೇಳಿದ್ರೆ ಅವರು ಏನ್ ಹೇಳ್ಬೋದಮ್ಮ ನಿಮ್ ಯಜಮಾನ್ರು? ಕೊಡ್ಸ್ಲೇಬೇಕು ಮೇಡಮ್ ಅವ್ರೆ. ಇವಾಗ ಮದುವೆ ಸೆಟ್ ಆಗೈತಲ್ಲ, ನಾವ್ ಏನ್ರಾಗ ಮದುವೆ ಮಾಡೋಣ ಮೇಡಮ್ ಅವ್ರೆ? ಬೈತಾ ಇಲ್ಲ. 30,000 ರೂಪಾಯಿ ದುಡ್ಡು ಬರ್ತಾ ಐತೆ, ಏನ್ ಮಾಡಿದ್ರು ಎಷ್ಟು ದಿನ ಇಂಟ? ನಾವು ಕೇಳಿರೋ ಒಂದೇ 1 ರೂಪಾಯಿ ಅಂತಾವಿಲ್ಲ ಅಂತಾರೆ. ಅದಕ್ಕೆ ನಾವು ಇಲ್ಲಿಗೆ ಬಂದಿದೀವಿ ಮೇಡಮ್ ಅವ್ರೆ ಕೇಳ್ಕೊಳಕ್ಕೆ. ಕೆಲವೊಂದು ಜಾರಿಯಲ್ಲಿ ಇಟ್ಕೋಬೇಕಾಗುತ್ತೆ. ಅವ್ರು ಬರಲ್ಲ ಬಿಡ್ರಿ ಮೇಡಮ್ ಅವ್ರೆ. ಅವ್ರು ಬರಲ್ಲ ಅಲ್ಲ, ನೀವು ಬಿಡಬಾರ್ದಾಗ? ಅಯ್ಯೋ ಬರಲ್ಲ, ನಾವ್ ಆಗ್ಲೇ ಎಲ್ಲ ಪಾಠ ಬಿಡ್ದಿದೀವಿ. ಕೇಳ್ರಿ ನಮ್ಮೂರವ್ರು, ಅವ್ರು ಚೇರ್ಮನ್ರನ್ನ ಕರ್ಕೊಂಡ್ ಬಂದಿದೀವಿ, ಎಷ್ಟು ಪಾಠ ಬಿದ್ದಿದ್ವಿ ಎಲ್ಲಾರನ್ನೂ ಕರ್ಕೊಂಡೋಗಿ ಕೇಳಿದೀವಿ. ನಾವು ಬರಲ್ಲ ಅಂತಾರೆ ಅವರು. ಒಂದ್ ಸ್ವಲ್ಪ ಇದು ಘಾಟಿ, ಅದಕ್ಕೆ ನಾನು ಬರಲ್ಲ. ನಾನು ಒಂದ್ಸರಿ ಅವ್ರ ಮನೆಗೆ ಹೋಗಿದ್ದೆ. ಹೋದ್ರೆ ಅವ್ರು ಮಾತಾಡಿಸ್ಲಿಲ್ಲ. ಅವ್ರು ಯಾರೋ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರು. ಅಂದ್ರೆ ಅವ್ರಲ್ಲಿ ಪರಿಚಯ ಇರೋರ್ ಜೊತೆಗೆ ಹೋಗಿದ್ದೆ ನಾನು ಒಂದ್ಸಾರಿ. ಅಪ್ಪನ್ ನೋಡ್ಬೇಕು ಕರ್ಕೊಂಡೋಗ್ರಿ ಅಂತ ಜಾಸ್ತಿ ಎತ್ಕೊಂಡ್ ಮಾಡಿದ್ಕೆ ಅವ್ರು ಕರ್ಕೊಂಡೋಗಿರಿ, ಬಾರಮ್ಮ ಇನ್ನೊಂದ್ಸರಿ ಕರ್ಕೊಂಡೋಗಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಹೋಗಿದ್ಕೆ ಅವರು ಪರಿಚಯನೇ ಇಲ್ಲ ತರ ಮಾತಾಡ್ಬಿಟ್ರು. ನೀವ್ ಯಾರ ನಮಗ್ ಗೊತ್ತೇ ಇಲ್ಲ, ನಮ್ಮ ಮನೆಗೆ ಬರ್ಬೇಡ್ರಿ ಅಂದ್ರಿ. ಯಾರು? ನಮ್ ದೊಡ್ಡಮ್ಮ ಇಲ್ಲ. ಅವತ್ತೇ ಬಿಟ್ಬಿಟ್ಟೆ, ಹೋಗೋದು ಬಿಟ್ಬಿಟ್ಟೆ. ತಿರ್ಗಾ ಇಲ್ಲಿ ಲಾಯರ್ ಒಂದ್ಸರಿ ಕೋರ್ಟಲ್ಲಿ ಕೊಟ್ಕೆರೆಯಲ್ಲಿ ಕೋರ್ಟಲ್ಲಿ ಕೇಸ್ ಇತ್ತು. ಒಂದ್ಸಾರಿ ನೋಡೋಣ ಅಂತ ಹೋಗಿದ್ದೆ, ದೂರದಿಂದ ನೋಡ್ಕೊಂಡ್ ಬಂದ್ಬಿಟ್ಟೆ. ಅವರು ಮಾತಾಡ್ಸಕ್ ಬರ್ಲಿಲ್ಲ. ಅಲ್ಲ ಅವ್ರ ಹೆಂಡ್ತಿನೂ ಇದ್ರು, ದೊಡ್ಡ ಹೆಂಡ್ತಿ. ಮಾತಾಡಿಸ್ತಿಲ್ಲ, ಸುಮ್ಮನೆ ಹೋಗ್ಬಿಟ್ಟೆ. ಇವತ್ತಿನವರೆಗೂ ಅವ್ರು ಬಂದು ಇಲ್ಲ ಮನೆಗೆ, ಏನು ಮಾತಾಡೋದು. ಊರಿನವ್ರು ಬಂದಿದ್ದಾರೆ ಅಂದ್ರೆ ಯಾರು? ಚೇರ್ಮನ್ರು ಬಂದವ್ರಲ್ಲ, ಕರೆಸ್ರಿ. 20 ವರ್ಷ ಬಿಟ್ಟಾಯ್ತು, ಈಗ ಹಕ್ಕು ಅಂದ್ರೆ ಕೊಡ್ತಾರಿಯೇ? ಕೋರ್ಟ್ ನಲ್ಲಿ ನಡೀತಾ ಇತ್ತು. ಕೋರ್ಟಲ್ಲಿ ನಡೀತಾ ಇದೆ ಸರಿ, ಆದ್ರೂ ಸಂಬಂಧ ಅನ್ನೋದನ್ನ ಇಟ್ಕೋಬೋದಾಗಿತ್ತಲ್ವಾ? ಅವ್ರ ಹತ್ರ ಬಿಟ್ಕೊಂಬದ್ವಲ್ಲ ಅವರು. ಊರವರೆಲ್ಲ ನೀವೇನ್ ಸಹಾಯ ಮಾಡಿದ್ದೀರಿ? ನಾವು ಸಹಾಯ ಮಾಡಿದ್ದೀವಿ ನಾವು. ಅವರು ಅವ್ರ ಯಜಮಾನ್ರು ಫಸ್ಟ್ ಬಂದ್ರು. ಬಂದಾಗ ನಂಗಿನ್ನೂ ಮದುವೆ ಆಗಿಲ್ಲ. ಸುಳ್ಳು ಹೇಳಿ ಮದುವೆ ಆದ್ರ? ಮದುವೆ ಆಗಿಲ್ಲ, ಮದುವೆ ಮಾಡ್ಕೋಬೇಕು ಅಂತ ಕೇಳಿದ್ರು. ನಾವು ಊರ್ನವರೆಲ್ಲ ಸೇರಿ ಅವಾಗ ಒಂದು ದೇವಸ್ಥಾನದ ಹತ್ರ ಅವ್ರಿಗೆ ಮದುವೆ ಮಾಡಿದ್ವಿ. ಮದುವೆ ಮಾಡಿದ್ವಿ 1-2 ವರ್ಷ. ಈಗ ಎಮ್ ಮುಟ್ಟೋವರೆಗೂ ಹಂಗೆ ಹಿಂಗೆ ಓಡಾಡ್ಕೊಂಡಿದ್ರು. ಆಮೇಲೆ ಅದೇ ಮಕ್ಕ ಇಟ್ಕೈಗೆ ಅಡ್ಡಾಡ್ಲೇ ಇಲ್ಲ. ಸರಿ, ಕಷ್ಟ ಸುಖನೂ ನೋಡ್ಲಿಲ್ಲ. ಕೂಲಿ ಮಾಡ್ಕೊಂಡು ಅಮ್ಮ ಜೀವನ ಮಾಡ್ಬೇಕು. ಪಾಪ ಎಮ್ಮ ಓದ್ಸಕ್ಕೂ ತೊಂದ್ರೆ, ಕೂಲಿ ಮಾಡ್ಕೊಂಡು ಜೀವನ ಓದಿಸ್ಕೋಬೇಕು ಅಂತ ಪರಿಸ್ಥಿತಿ. ಈ ಮಧ್ಯೆ ಪ್ರಯತ್ನಗಳು ಮಾಡ್ಲಿಲ್ವಾ? ಅವ್ರನ್ನ ಮಾತಾಡ್ಸೋಕಾಗ್ಲಿ, ಅವ್ರನ್ನ ಇದನ್ ಮಾಡೋದಕ್ಕಾಗ್ಲಿ? ಅವ್ರ ಹತ್ರ ಬಿಟ್ಕೊಂಬಲ್ಲ ಮೇಡಮ್. ಅವ್ರು ಬಿಟ್ಕೊಳಲ್ಲ ಅಂದ್ರೆ ನೀವ್ ಯಾಕೆ ಬಿಟ್ರಿ ಅಂತ ನಾನ್ ಕೇಳೋದು. ಅವ್ರು ಕರೆದ್ರು ಬರೋದ್ಮೇಲೆ ನಾವೇನ್ ಮಾಡೋಣ ಮೇಡಮ್ ಅವ್ರೆ? 2-3 ತಡ ಎಲ್ಲಾರನ್ನೂ ನ್ಯಾಯಸ್ಥರನ್ನ ಕರ್ಕೊಂಡು ಹೋದ್ವಿ. ನೀನ್ ಯಾರ ನಂಗೆ ಗೊತ್ತೇ ಇಲ್ಲ, ನೀನ್ ಬರ್ಬೇಡ, ಇವಳು ಒಳ್ಳೆಲ್ಲ ಅಲ್ಲ, ಇವಳು ಏನ್ ಮಾಡಕ್ಕೂ ರೋಸ್ತಳಲ್ಲ, ನೀನ್ ಮಾತ್ರ ಬರಕ್ ಹೋಗ್ಬೇಡ, ನಿಮ್ಮ ಅಣ್ಣಂತೀರ ಅವ್ರೆ ಹೆಂಗಲ್ ಜೀವನ ಮಾಡ್ಕೊಂಡು ಕೂಲಿನಲ್ಲಿ ಮಾಡ್ಕೊ ಹೋಗಿ ಬದ್ರೋಗಿರ ತಗೊಂಡ್ ದಿವಸ ಸತ್ ಬಿಡು ಹೋಗು, ನನಗೆ ಮಕನೇ ತೋರಿಸ್ಬೇಡ ಅಂದಮೇಲೆ ಇನ್ನು ಹೆಂಗೆ ಗೊತ್ತೀರ ಮೇಡಮ್ ಅವರೇ? ಅಲ್ಲಿ ಹೊತ್ತಕ್ಕೆ ಬಿಟ್ಕೊಂಡ್ರೆ ಅಲ್ವರ ಅವರು ಸೇರ್ಸೋದಿಲ್ಲ. ಅವನು ಸುಳ್ಳು ಹೇಳ್ಬಿಟ್ಟು ಮದುವೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಬಂದು ಮದುವೆ ಮಾಡ್ಕೊಂಡು 1-2-3 ವರ್ಷ ಇಲ್ಲಿ ಇದ್ದ, ಓಡಾಡ್ಕೊಂಡು ಹಂಗೂ ಹಿಂಗೆ ಇಲ್ಲೇ ಇದ್ದ. ಈ ಅಮ್ಮ ಹುಟ್ಟಿದ್ಲು, ಅವನು ಅದೇ ಮಕ್ಕ ಇತ್ತು, ಬರಲೇ ಇಲ್ಲ. 800 ರೂಪಾಯಿ ಏನಕ್ಕೆ ಬರ್ತೈತೆ ಅಮ್ಮ ಇವಾಗ? ಅವಾಗ್ಗೆ ಅಲ್ಲ, ಅವಾಗ್ಗೆ ಅವನಿಗೆ ಸಂಬಳ ಅಷ್ಟೇ ಬರ್ತಿತ್ತಾನು. ಈಗ 30,000-40,000 ಸಂಬಳ ಬರ್ತೈತಿ ಇವಾಗ. ಈಗ ಅಮ್ಮ ಮದುವೆ ಬಂದೈತೆ, ಪಾಪ ಮದುವೆ ಮಾಡಬೇಕು. ಯಾವುದೋ ಗಿಡವಾಗಿದ್ದಾಗ ಬಿಟ್ಬಿಟ್ಟು ಹೆಮ್ಮರವಾಗ ನಿಂತಾಗ ಬಂದು ಹಿಡ್ಕೋತಾ ಇರೋಂಗ ಅನ್ನಿಸ್ತಾ ಇಲ್ವಾ? ನಿಮ್ಗೆ ಹಕ್ಕಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಮುಂಚೆನೆ ಸ್ವಲ್ಪ ಇದಕ್ಕೆ ಪ್ರಯತ್ನ ಮಾಡಬಹುದಾಗಿತ್ತು ಅಂತ ನನಗೆ. ಬಿಟ್ಕೋತಾ ಇಲ್ಲ ಅಂದ್ರೆ ಮಾಡ್ಕೊಂಡವ್ರು ಅವ್ರೇ ತಾನೆ. ಹೋಗ್ತಾ ಬರ್ತಾ ಇದ್ರೆ ಅವ್ರು 800 ರೂಪಾಯಿ ಕೊಟ್ಟು ಕೈ ತೊಳ್ಕೊಂಡ್ಬಿಟ್ರು, ನೀವು ಸುಮ್ನಾಗ್ಬಿಟ್ರಲ್ಲ. ನಮ್ಗೆ ಏನು ಗೊತ್ತಾಗಲ್ಲ. ಆಮೇಲೆ ಜಾಸ್ತಿ ಮಾಡೋಣಮ್ಮ, ಈ ಕಮ್ಮಿ ಸಂಬಳ ಬರ್ತಾಯ್ತಾ, ಆದ್ರಿಂದ ಈಗ 800 ಮಾಡಿದೀವಿ. ನಿಜ ಅಲ್ಲ, ಅವ್ರು ಆಗ ಮಾಡ್ಬಿಟ್ಟು ಸುಮ್ನಾಗ್ಬಿಟ್ರು. ಅದಾದ್ಮೇಲೆ ಏನೋ ನೀವು ಕ್ರಮಗಳು ತೆಗೆದುಕೊಂಡಿಲ್ಲ ಅಂತ ನನಗನ್ಸುತ್ತೆ. ಹೋದ್ರೆ ದುಡ್ಡುಗಳು 3,000-4,000 10,000 ತಕ ಕೇಳ್ತಾರೆ. ನಮ್ತಾವ್ ಅಷ್ಟೊಂದು ದುಡ್ಡು ಇರ್ಬೇಕಲ್ವಾ? ಹೊಟ್ಟೆ ಜೀವನ ನಡೆಸೋದೇ ಕಷ್ಟ. ಅವಳಿಗೆ ತಲೆನೋವು ನೋಡಿ, ಎಷ್ಟು ದುಡ್ಡಿಕ್ಕಿದೀನಿ, ಒಂದು 30,000 ರೂಪಾಯಿ ಮೇಲೆ ಇಕ್ಕಿದೀನಿ. ತಲೆನೋವು ಏನಂತ ಕೇಳ್ರಿ. ಎರಡನೇ ಮದುವೆ ಆದ್ರು ಅರೆಸ್ಟ್ ವಾರೆಂಟ್ ತಂದಿದ್ರು. ತಿರ್ಗಾ
ಪಾಣಿಪಟ್ಟ ತಗೊಂಡೋಗಿ ಎರಡನೇ ಮದುವೆ ಇವ್ರ ಅರೆಸ್ಟ್ ಆಗಲ್ವಲ್ಲ, ಗಂಡ ಆಗೋದು ಅರೆಸ್ಟ್. ನಮ್ಮನ್ನೇ ಅರೆಸ್ಟ್ ಮಾಡಿದ್ರು, ನಮ್ಮ ಅಣ್ಣನ್ನು ನಿಮ್ಮನ್ನ ಯಾಕೆ ಮಾಡಿ ಮಾಡಿದ್ರು ನಮ್ಮನ್ನೇ ಮಾಡಿದ್ದು. ನಮ್ಮ ಮನೆಯವ್ರನ್ನ 5 ಚಿಕ್ಕನಾಗ್ಲಿಂದ ಜನ ಪಾಣಿಪಟ್ಟ ಕೊಟ್ಟು ನಾನು ನಿಮಗ್ ಬಲ ಸಾಲದು ಅನ್ಸುತ್ತೆ. ಯಾರು ಮೇಡಮ್ ಅವ್ರೆ ನಮಗ್ ಬಲ ಹಿಂದೆ ಇಲ್ಲ ಮುಂದೆ ಇಲ್ಲ, ಏನ್ ಮಾಡೋಣ. ಬದುಕು